ವೀಕ್ಷಕರೇ, RN24 ವಾಯ್ಸ್ ಕಾರವಾರ ನಿಮ್ಮ ರಾಘು ನಾಯ್ಕ್. ವೀಕ್ಷಕರೇ, ಏನಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಯಿತು. ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸಮಯದಲ್ಲಿ ಭಾರಿ ಆಘಾತಕಾರಿ ಸುದ್ದಿ ಒಂದು ಕೂಡ ಆಗಿದೆ. ಏನಂದ್ರೆ ಉತ್ತರ ಕನ್ನಡ ಜಿಲ್ಲೆ ಜನರಿಗೆ ಭಾರಿ ದೊಡ್ಡ ಮೋಸವಾಗಿದೆ. ಏನ್ ಮೋಸ ಅಂದ್ರೆ, ಉತ್ತರ ಕನ್ನಡ ಜಿಲ್ಲೆಗೆ ನಾವು 4 ಶಾಸಕರನ್ನ ಆಯ್ಕೆ ಮಾಡಿ ಕಾಂಗ್ರೆಸ್ ಪಕ್ಷದಿಂದ ವಿಧಾನಸಭೆಗೆ ಕಳಿಸಿದ್ದೇವೆ. ಆದರೆ ಅನುಭವಿ ಮಾಜಿ ಸಚಿವರಾದಂತಹ ಶಾಸಕರು ಆದಂತಹ RV ದೇಶಪಾಂಡೆ ಅವರು ಇದ್ದಾರೆ ನಮ್ಮ ಕ್ಷೇತ್ರದಲ್ಲಿ, ನಮ್ಮ ಜಿಲ್ಲೆಯಲ್ಲಿ. ಮಂಕಾಲ್ ವೈದ್ಯರು ಕೂಡ ಇದ್ದಾರೆ, 2 ಬಾರಿ ಶಾಸಕರಾದವರು. ಶಾಸಕ ಸತೀಶ್ ಅವರು ಕೂಡ ಇದ್ದಾರೆ, 2 ಬಾರಿ ಶಾಸಕರಾದವರು. ಭೀಮಣ್ಣ ನಾಯಕರು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರನ್ನ ಸೋಲಿಸಿ ಕಾಂಗ್ರೆಸ್ ಧುರಿನ ಅವರು ಕೂಡ ಶಾಸಕರಾಗಿದ್ದಾರೆ. ಎಲ್ಲ ಕೂಡ ಅನುಭವ ಇದ್ದವರೇ. ಆದರೆ ಈ ಬಾರಿ ದೊಡ್ಡ ಮೋಸವಾಗಿದೆ ಅಂದ್ರೆ, ನಿನ್ನೆ 20 ಸಚಿವ ಸಂಪುಟದಲ್ಲಿ ಮಂಕಾಲ್ ವೈದ್ಯ, ಭಟ್ಕಳದ ಶಾಸಕ ಮಂಕಾಲ್ ವೈದ್ಯರ ಹೆಸರು ಕೂಡ ಇತ್ತು. ಸಚಿವ ಸಂಪುಟ ಈಗಾಗಲೇ ನಾವು ವೇದಿಕೆ ಮೇಲೆ ಹೋಗಿ ಪ್ರಮಾಣ ವಚನ ಸ್ವೀಕರಿಸುವ ಹಂತದಲ್ಲಿ ಇದ್ದಾಗೆ ಮಂಕಾಲ್ ವೈದ್ಯ ಹೆಸರನ್ನ ಅಲ್ಲಿಂದ ತೆಗೆಯಲಾಗಿದೆ. ಯಾರು ತೆಗೆದ್ರು, ಎಲ್ಲಿಂದ ತೆಗೆದಿದ್ದಾರೆ, ಅದು ಹೈಕಮಾಂಡ್ ಡಿಸಿಷನ್ ಅಂತೆ. ಅದು ನಮ್ಗೆ ಗೊತ್ತಿಲ್ಲ, ಹೈಕಮಾಂಡ್ ಡಿಸಿಷನ್. ಆದರೆ ಸಡನ್ ಆಗಿ ಹೆಂಗೆ ತೆಗೆದ್ರು, ಸಿದ್ದರಾಮಯ್ಯರ ಆಪ್ತದಲ್ಲಿ ಕಾಣಿಸ್ಕೊಂಡಂತಹ RV ದೇಶಪಾಂಡೆ ಅವರು ಕೂಡ ಮುಂಚೂಣಿಯಲ್ಲಿದ್ದರು. ಯಾಕಂದ್ರೆ RV ದೇಶಪಾಂಡೆ ಅವರ ಹೇಳಿಕೆ ಏನಂದ್ರೆ, ನಾನು ಕೂಡ ಅನುಭವನಾಗಿದ್ದೇನೆ, ಹಿರಿಯನಾಗಿದ್ದೇನೆ, ನನಗೂ ಕೂಡ ಈ ಬಾರಿ 2.5 ವರ್ಷಕ್ಕೆ ನನಗೂ ಕೂಡ ಸಚಿವರಾಗಿ ಮಾಡಿ ಸಂಪುಟದಲ್ಲಿ ನನಗೂ ಕೂಡ ಚಾನ್ಸ್ ಕೊಡಿ ಅಂತ ಹೇಳಿ RV ದೇಶಪಾಂಡೆ ಅವರ ಒತ್ತಡ ಸಿದ್ದರಾಮಯ್ಯ ಕಡೆ ಇದೆ. ಅದೇ ರೀತಿ ರಾಹುಲ್ ಗಾಂಧಿ ಕಡೆ, ಹೈಕಮಾಂಡ್ ಕಡೆ ಇದೆ. ಆದರೆ DK ಶಿವಕುಮಾರ್ ಒಲವು ಮಂಕಾಲ್ ವೈದ್ಯರ ಕಡೆ ಇದೆ. DK ಶಿವಕುಮಾರ್ ಅವರ ಆಪ್ತನಾಗಿ ಗುರುತಿಸುವ ಮಂಕಾಲ್ ವೈದ್ಯರು. ನಾನು ಏನು ಕಡಿಮೆ ಇಲ್ಲ ಅಂತ ಹೇಳ್ಕೊಂಡು ಸತೀಶ್ ಅವರು ಸಿದ್ದರಾಮಯ್ಯ ಬಳಿನೂ ಚೆನ್ನಾಗಿದ್ದಾರೆ, DK ಶಿವಕುಮಾರ್ ಬಳಿ ಕೂಡ ಚೆನ್ನಾಗಿದ್ದಾರೆ. ಯಾಕಂದ್ರೆ ನಾನು ಕೂಡ 2 ಬಾರಿ ಶಾಸಕನಾಗಿದ್ದೇನೆ, ನನಗೂ ಕೂಡ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಿ, ಸ್ಥಾನಮಾನ ಕೊಡಿ ಅಂತ ಅವರು ಕೂಡ ಭಾರಿ ಒಂದು ಪ್ರೆಷರ್ ಕೂಡ ಹಾಕಿದ್ದಾರೆ. ಅದೇ ರೀತಿ ಭೀಮಣ್ಣ ನಾಯಕರವರು ಮಧು ಬಂಗಾರಪ್ಪ ಕುಟುಂಬದಲ್ಲಿ ಬಂದವರು. ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾಮದಾರಿ ಸಮಾಜ ಬಹು ಸಂಖ್ಯೆ ಉಳ್ಳಂಥ ಸಮಾಜ. ನಾನು ಕೂಡ ಅದೇ ಸಮಾಜದಲ್ಲಿ ಬಂದವನು, ಬಂಗಾರಪ್ಪ ಕುಟುಂಬದಿಂದ ಬಂದವನು. ನನಗೂ ಕೂಡ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಿ ಅಂತ ಹೇಳ್ಕೊಂಡು ಭೀಮಣ್ಣ ನಾಯಕರು ಕೂಡ ಅಷ್ಟು ಪ್ರೆಷರ್ ಹಾಕಿದ್ದಾರೆ ಹೈಕಮಾಂಡಿಗೆ, ಮತ್ತೆ DK ಶಿವಕುಮಾರ್ ಸಿದ್ದರಾಮಯ್ಯ ಅವರಿಗೆ ಕೂಡ. ಅದಿದೇನು ಬೇಡ ಅಂತ ಹೇಳ್ಕೊಂಡು DK ಶಿವಕುಮಾರ್ ಏನು ಮಾಡಿದ್ದಾರೆ ಅಂದರೆ, ಇದನ್ನ ನಿನ್ನೆ ಕೆಲವು ಒಂದು ಗಂಟೆ ಬಾಕಿ ಇತ್ತು, ಪ್ರಮಾಣ ವಚನ ಸ್ವೀಕರಿಸುವ ಹಂತದಲ್ಲಿತ್ತು. ಮಂಕಾಲ್ ವೈದ್ಯರವರ ಬೆಂಬಲಿಗರು ಬಹಳಷ್ಟು ಸಂಖ್ಯೆಯಲ್ಲಿ ಬೆಂಗಳೂರು ಕಡೆ ದಾವೆ ಕೂಡ ಹಾಕಿದ್ರು. ಆದರೆ ಈ ಸಚಿವ ಸಂಪುಟ ವಿಸ್ತರಣೆ ಸಮಯದಲ್ಲಿ 19 ಜನ ಏನು ನಿನ್ನೆ ಪ್ರಮಾಣ ವಚನ ಸ್ವೀಕರಿಸಿ ಆದಮೇಲೆ ಮಂಕಾಲ್ ವೈದ್ಯರ ಒಂದು ಏನು ಆಸೆ ಇತ್ತು, ನಿರಾಸೆ ಆಗಿನೇ ಹೊರಗೆ ಬಂದಿದ್ದಾರೆ. ಯಾಕಂದ್ರೆ ಉತ್ತರ ಕನ್ನಡ ಜಿಲ್ಲೆಗೆ ಬಹಳಷ್ಟು ಜನರಿಗೂ ಕೂಡ ನಿರಾಸೆ ಆಗಿದೆ. ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಕೊಡಲೇಬೇಕಾಗಿತ್ತು. ಈ 4ರಲ್ಲಿ ಒಬ್ಬರಿಗೆ ಯಾರನ್ನ ಕೊಡಲೇಬೇಕಾಗಿತ್ತು. ಯಾಕಂದ್ರೆ ಉತ್ತರ ಕನ್ನಡ ಜಿಲ್ಲೆ ತ್ಯಾಗ ಮಾಡಿದಂತಹ ಜಿಲ್ಲೆ. ಈ ಜಿಲ್ಲೆಗೆ ಮೋಸ ಆಗ್ತಾ ಇದೆ. ಬುದ್ಧಿವಂತರ ನಾಡು ಅಂತ ಹೇಳ್ತೇವೆ ನಾವು, ಆದರೆ ಬುದ್ಧಿವಂತರ ನಾಡಲ್ಲೇ ನಮಗೆ ಮೋಸ ಆಗ್ತಾ ಇದೆ. ಇದಷ್ಟೇ ಅಲ್ಲ, ಎಲ್ಲ ಕಡೆ ನಾವು ಮೋಸ ಆಗ್ತಾ ಇದೆ. ನಮಗೆ ಯಾವುದೇ ಕೂಡ ಇಲ್ಲಿ ಅಭಿವೃದ್ಧಿನೇ ಇಲ್ಲ ನಮ್ಮ ಜಿಲ್ಲೆಗೆ. ಅಂಥ ಪರಿಸ್ಥಿತಿ ನಮ್ಮ ಉತ್ತರ ಕನ್ನಡ ಜಿಲ್ಲೆ. ಇವತ್ತು ನೋಡಿ, ದಕ್ಷಿಣ ಕನ್ನಡ ರಾಜಕೀಯದಲ್ಲೂ ಮುಂದು, ಎಲ್ಲದರಲ್ಲೂ ಅಭಿವೃದ್ಧಿಯಲ್ಲೂ ಮುಂದು, ಶಿಕ್ಷಣದಲ್ಲಿ ಮುಂದು, ಆಸ್ಪತ್ರೆಯಲ್ಲೂ ಮುಂದು, ಎಲ್ಲದರಲ್ಲೂ ಮುಂದು. ನಮ್ಮಲ್ಲಿ ಒಂದು ರೈಲ್ವೆ ಸ್ಟೇಷನ್ ನೋಡಿದ್ರೆ ಅಲ್ಲಿ ಒಬ್ಬ ರೋಗಿ ಹೋಗ್ಲಿಕ್ಕೂ ಕೂಡ ನಾಚಿಕೆ ಪಡುವಂಥ ಪರಿಸ್ಥಿತಿ ಬಂದಿದೆ. ಬಸ್ ಸ್ಟಾಪಿಗೆ ಹೋದರೆ ಅಲ್ಲಿ ಬಸ್ ಸ್ಟ್ಯಾಂಡು ಕೂಡ ಸರಿ ಇಲ್ಲ. ಅಲ್ಲೆಲ್ಲ ಮಳೆಯಲ್ಲಿ ನೆನೆದುಕೊಂಡೇ ಹೋಗಬೇಕು, ಬಿಸಿಲಲ್ಲಿ ಕೂಡ ಬಿಸಿಲು ತಗೊಂಡೇ ಹೋಗಬೇಕು ಅಂತ ಪರಿಸ್ಥಿತಿ ಇದೆ. ರಸ್ತೆ ನೋಡಿದರೆ ರಸ್ತೆಯಲ್ಲಿ ಹೊಂಡ, ಆಸ್ಪತ್ರೆ ನೋಡಿದರೆ ಅಯ್ಯೋ ದೇವರೇ, ಯಾವ ಡಾಕ್ಟರು ಅಲ್ಲಿ ಸರಿಯಾಗಿ ಸಿಗ್ತಾ ಇಲ್ಲ. ಉದ್ಯೋಗ ಇಲ್ಲ, ನಮ್ಮ ಜಿಲ್ಲೆಗೆ ಉದ್ಯೋಗ ಇಲ್ಲ. ಇಂಥ ಒಂದು NPCL ಇದೆ, ಕೈಗಾ ಇದೆ, ಸೀಬರ್ಡ್ ಇದೆ. ಎಲ್ಲ ಹೊರ ರಾಜ್ಯದಿಂದ ಬಂದವರೇ ಜಾಸ್ತಿ ಜನ ಆಗಿದ್ದಾರೆ. ನಮ್ಮ ಸಾಗರ್ ಮಾಲಾ ತರ್ತಾರೆ, ಮತ್ತೆ ಅಂತ ಕೇಣಿ ಬಂದರ್ ತರ್ತಾರೆ. ಇಂಥ ಎಲ್ಲ ಬಂದರಿಗೆ ನಾವು ಎಲ್ಲ ನಮ್ಮ ಜಮೀನನ್ನು ನಾವು ತ್ಯಾಗ ಮಾಡಬೇಕು. ಆದರೆ ಇಂಥದ್ದಲ್ಲೆಲ್ಲ ಸಚಿವ ಸ್ಥಾನ ಇದ್ದಾಗ
ಮತ್ತು ಏನೋ ಅಭಿವೃದ್ಧಿ ಇದ್ದಾಗ ಉತ್ತರ ಕನ್ನಡ ಜಿಲ್ಲೆನೇ ಕಾಣ್ತಾ ಇಲ್ಲ ಇವರಿಗೆ. ನೋಡಿ ಎಂಥ ಏನು ಹೇಳಬೇಕು ಇವರಿಗೆ, ರಾಜಕಾರಣದವರಿಗೆ. ನಾವು ಉತ್ತರ ಕನ್ನಡ ಜಿಲ್ಲೆಗೆ ಸಚಿವ ಸ್ಥಾನ ಸಿಗಲಿಲ್ಲ. ಇದರ ಬಗ್ಗೆ ನಮ್ಮ RTI ಕಾರ್ಯಕರ್ತರು ಏನು ಹೇಳ್ತಾರೆ ಕೇಳುವ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಬಾಬು ಅಂಬಿಗ. ಹಾಂ, ಹೇಳಿ ಸರ್, ಹೇಳಿ. ಇದಕ್ಕೆ ಅಂದರೆ ನಿನ್ನೆ ಮಂತ್ರಿಮಂಡಲ ವಿಸ್ತರಣೆ ಆಯಿತು. 26ರಲ್ಲಿ 19 ಆಗಿದೆ, 1 ಖಾಲಿ ಇದೆ. ಆದರೆ ನಮ್ಮಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 4 ಜನರ ಆಕಾಂಕ್ಷಿಗಳಿದ್ದರು. ಆದ್ರೆ ಒಬ್ಬರಿಗಾದ್ರೂ ಕೊಡಲೇಬೇಕಿತ್ತು. ಮಂಕಾಳು ವೈದ್ಯ ಅವರು. ಯಾಕೆ ಅಂದರೆ ಅವರು ಇಲ್ಲಿ ಉಸ್ತುವಾರಿ ಇದ್ದರು, ಮೀನುಗಾರಿಕೆ ಸಚಿವರಾಗಿದ್ದಾರೆ. ಅಷ್ಟೆಲ್ಲ ಇರಬೇಕಾದ್ರೆ ಕೊನೆಗೆ ಪ್ರಮಾಣ ವಚನ ಕೊಡುವಾಗ ಅವ್ರ ಕೈ ತಪ್ಪೋಗಿದೆ. ಈಗ ಮೊದಲೇ ನಮ್ಮ ಉತ್ತರ ಕನ್ನಡ ಅಭಿವೃದ್ಧಿನೂ ಇಲ್ಲ. ಮತ್ತೊಂದು ಇಲ್ಲಿ ಜನರಿಗೆ ಮೂಲಭೂತ ಸೌಕರ್ಯನೂ ಇಲ್ಲ. ಅಂದ್ರೆ ರೈಲ್ವೆ ಅತಿ ಮುಖ್ಯವಾದ ಅಂಕೋಲ ಹುಬ್ಳಿ ರೈಲ್ವೆ ಆಗ್ಬೇಕಿತ್ತು. 20 ವರ್ಷ ಆಯ್ತು, ಇನ್ನೂ ತನಕ ಆಗಲಿಲ್ಲ. ಬಿಜೆಪಿ ಸರ್ಕಾರ ಇದ್ದಾಗ ಶಶಿಕಲಾ ಜೊಲ್ಲೆ ಅಂತ ಅವರು ಉಸ್ತುವಾರಿ ಆಗಿದ್ರು, ಕರೆಕ್ಟ್ ಅಲ್ವಾ? ಹೌದು. ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅವಾಗ ಕೂಡ ಯಡಿಯೂರಪ್ಪ ಸರ್ಕಾರ ಇದ್ದಾಗ ಕೂಡ ಅವಾಗ ಕೂಡ ನಮ್ಮ ಜಿಲ್ಲೆಗೆ ಸಚಿವ ಸ್ಥಾನ ಕೊಡ್ಲಿಲ್ಲಾಗಿದ್ರು. ಈಗೂ ಕೂಡ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೂಡ ಇದೇ ರೀತಿ ಮಾಡಿದೆ. ಯಾಕೆ ಎಲ್ಲಾ ಸರ್ಕಾರ ಇದ್ದಾಗ ಕೂಡ, ಯಾಕೆ ಬಿಜೆಪಿ ಸರ್ಕಾರ ಇದ್ದಾಗ ನಾವು 4 ಜನನ್ನ ಆಯ್ಕೆ ಮಾಡಿದ್ವಿ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೂಡ ನಾವು ಆಯ್ಕೆ ಮಾಡಿದ್ವಿ 4 ಜನರನ್ನ. ಈಗ ಸಚಿವ ಸ್ಥಾನ ಕೊಡಬೇಕಾದ್ರೆ ಈ ರೀತಿ ಯಾಕೆ ಮಾಡ್ತಾರೆ ಇವರು? ಅಂದ್ರೆ ಅವ್ರ ಮನಸ್ಸಿನಲ್ಲಿ ಏನಿದೇನೋ ಇಲ್ಲ. ಮೊದಲೇ ಈ ಜಿಲ್ಲೆಗೆ ಅಭಿವೃದ್ಧಿ ಇಲ್ಲ, ಮತ್ತೆ ಇದು ಅಭಿವೃದ್ಧಿ ಅಂತೂ ಇಲ್ಲನೇ ಇಲ್ಲ. ಈ ಜಿಲ್ಲೆ ಮೂಲಭೂತ ಸೌಕರ್ಯ ಇಲ್ಲ. ಇದೇ ತರ ಆದ್ರೆ ನಮ್ಮ ಕರ್ನಾಟಕದಲ್ಲೇ ಅಭಿವೃದ್ಧಿ ಇಲ್ಲದೆ ಇದು ಫಸ್ಟ್ ಜಿಲ್ಲೆ ಅಂತ ಕಾಣಿಸ್ತಾ ಇದೆ. ನಿಜ. ಅದ ನಂತರ ನೋಡಿ, ಬಿಜೆಪಿ ಸರ್ಕಾರ ಇದ್ದಾಗ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೂ ಕೊಟ್ಟರು ಸಚಿವ ಸ್ಥಾನನ್ನ, ಇಲ್ಲಿ ಉಸ್ತುವಾರಿ ಸಚಿವನನ್ನ ಮಾಡಾಕಿದ್ರು ನಮ್ಮ ಜಿಲ್ಲೆಗೆ. ಈ ರೀತಿ ಅಂದ್ರೆ ಎಲ್ಲ ನಮ್ಮ ಜಿಲ್ಲೆನ ಬಿಟ್ಕೊಂಡು ಬೇರೆ ಜಿಲ್ಲೆಯನ್ನ ಇಲ್ಲಿ ಆಯ್ಕೆ ಮಾಡ್ತಾರೆ. ಅದು ಎಷ್ಟು ಸರಿ? ಈ ಜಿಲ್ಲೆಯ ಜನರದೊಂದು ಬೇಡಿಕೆ ಇದೆ, ಯಾರಾದ್ರೂ ಈ ಜಿಲ್ಲೆಗೆ ಬೇಕೇ ಬೇಕು ಸಚಿವರು. ಅಂದ್ರೆ 4ರಲ್ಲಿ ಒಬ್ಬರ ಯಾರನ್ನಾರ ಕೊಡಿ, ನೀವು ಯಾರನ್ನಾದ್ರೂ ಕೊಡಿ. ಬಾಬು ಅಂಬಿಗ ಅವರ ಮಾತು. ಅದಕ್ಕಾಗಿ ನಾನು ಸಿದ್ದರಾಮಯ್ಯ ಸರ್ ಹತ್ರ, ರಾಹುಲ್ ಗಾಂಧಿ ಸರ್ ಹತ್ರ, DK ಶಿವಕುಮಾರ್ ಮುಖ್ಯಮಂತ್ರಿ ಹತ್ರ ನಾನು ಬೇಡ್ಕೊಳ್ತಾ ಇದ್ದೇನೆ. RN24 ವಾಯ್ಸ್ ಕಾರವಾರ ಮೂಲಕ ಇಡೀ ಜಿಲ್ಲೆ ಜನರ ಪರವಾಗಿ ನಾನು ಬೇಡ್ಕೊಳ್ತಾ ಇದ್ದೇನೆ, ನಮ್ಮ ಜಿಲ್ಲೆಗೆ ಒಂದು ಸಚಿವ ಸ್ಥಾನ ನೀಡಿ. ಇಲ್ದಿದ್ರೆ ನಮ್ಮ ಜಿಲ್ಲೆ ಮತ್ತೆ ಏನು ಅಭಿವೃದ್ಧಿ ಇಲ್ಲದೆ ಮತ್ತೆ ಹಾಗೇ ಇರುತ್ತೆ. ಮತ್ತೆ ನಮ್ಮ ಜಿಲ್ಲೆಯ ಜನರು ಕೂಡ ಭಾರಿ ಬೇಸತ್ತಾರೆ. ಇದಷ್ಟು RN24 ವಾಯ್ಸ್ ಕಾರವಾರ, ನಿಮ್ಮ ರಾಘು ನಾಯ್ಕ್. ಥ್ಯಾಂಕ್ ಯು. ಹೆಲೋ ಕಾರವಾರ, ನಾನು ನಿಮ್ಮ ರಾಘು ನಾಯ್ಕ್. ಓಂ ಮೋಟಾರ್ ಡ್ರೈವಿಂಗ್ ಸ್ಕೂಲ್ಗೆ ಭೇಟಿ ನೀಡಿ ಸುಲಭವಾಗಿ ಮತ್ತು ಸುರಕ್ಷಿತವಾಗಿ ಡ್ರೈವಿಂಗ್ ಕಲಿಯಿರಿ. ಅನುಭವಿ ತರಬೇತುದಾರರಿಂದ ಕಲಿಯಿರಿ. ರಾಘು ನಾಯ್ಕ್,